ನಿಮ್ಮ 6 ತಿಂಗಳ ಮಗುವಿನ ಬಾಯಿಯಲ್ಲಿ ಹಲ್ಲು ಬೆಳೆದಿದ್ದರೆ ಮತ್ತು ಮಗುವಿನ ಹಲ್ಲುಗಳನ್ನು ಪ್ರತಿದಿನ ಬ್ರಷ್ನಿಂದ ಸ್ವಚ್ಛಗೊಳಿಸಲು ಯಾರಾದರೂ ನಿಮಗೆ ಹೇಳಿದರೆ, ಆಗ ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾರಾದರೂ ಮಗುವಿನ ಹಲ್ಲು ಉಜ್ಜುತ್ತಾರಾ ಎಂಬುದನ್ನು ಯೋಚಿಸುತ್ತೀರಾ? ಅಷ್ಟು ಚಿಕ್ಕ ಮಗುವಿನ ಹಾಲಿನ ಹಲ್ಲುಗಳನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ? ಚಿಕ್ಕ ಮಗುವಿನ ಒಸಡುಗಳು ತುಂಬ ಮೃದು ಮತ್ತು ಕೋಮಲವಾಗಿದ್ದು ಅವುಗಳನ್ನು ಹೇಗೆ ಬ್ರಷ್ ಮಾಡುವುದು ಎಂದು ಹೆಚ್ಚಿನವರು ಯೋಚಿಸುತ್ತಾರೆ. 90% ಪೋಷಕರು ಇದೇ ರೀತಿ ಭಾವಿಸುತ್ತಾರೆ. ಇದರ ಪರಿಣಾಮವೇನೆಂದರೆ ಚಿಕ್ಕ ಮಕ್ಕಳು ಹಲ್ಲುಕುಳಿ, ಹುಳುಗಳ ಬಾಧೆ, ಸೋಂಕು, ಕೊಳೆತ ನೋವು, ಹಲ್ಲಿನಲ್ಲಿ ಹಳದಿ ಪದರ ಶೇಖರಣೆಯಂತಹ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಮತ್ತು ನಂತರ ಪೋಷಕರು ತಮ್ಮ ಮಕ್ಕಳನ್ನು ದಂತವೈದ್ಯರ ಬಳಿಗೆ ಕರೆದೊಯ್ಯುತ್ತಾರೆ. ವಾಸ್ತವವಾಗಿ ಹೆಚ್ಚಿನ ಪೋಷಕರಿಗೆ ಚಿಕ್ಕ ಮಕ್ಕಳಿಗೆ ಹಲ್ಲುಜ್ಜಲು ಸರಿಯಾದ ವಯಸ್ಸು ತಿಳಿದಿಲ್ಲ. ಇದೀಗ ನ್ಯೂಸ್ 18 AIIMS ನವದೆಹಲಿಯ ದಂತ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರದ ಹೆಚ್ಚುವರಿ ಪ್ರಾಧ್ಯಾಪಕರಾದ ಡಾಕ್ಟರ್ ಕಲ್ಪನಾ ಬನ್ಸಲ್ ಅವರೊಂದಿಗೆ ಮಾತನಾಡಿದ್ದಾರೆ. ಇದರಲ್ಲಿ ಮಕ್ಕಳಿಗೆ ಬ್ರಷ್ನ ಸರಿಯಾದ ವಯಸ್ಸು ಮತ್ತು ಬ್ರಷ್ ಬಳಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಕುರಿತು ಪೋಷಕರ ಎಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರಿಸಿದ್ದಾರೆ. ನೋಡಿ, ಯಾವ ವಯಸ್ಸಿನಲ್ಲಿ ಮಗು ಹಲ್ಲುಜ್ಜಲು ಪ್ರಾರಂಭಿಸಬೇಕು? ಮಗುವಿನ ಬಾಯಿಯಲ್ಲಿ ಮೊದಲ ಹಲ್ಲು ಕಾಣಿಸಿಕೊಂಡ ತಕ್ಷಣ ಪೋಷಕರು ಹಲ್ಲುಜ್ಜಲು ಪ್ರಾರಂಭಿಸಬೇಕು. ಹಲ್ಲುಗಳು ಸಾಮಾನ್ಯವಾಗಿ 6 ತಿಂಗಳ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಆದ್ದರಿಂದ ಅಂದಿನಿಂದ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿ. ಮಗುವಿನ ಬಾಯಿಯಲ್ಲಿ 1 ಅಥವಾ 2 ಹಲ್ಲುಗಳಿದ್ದರೆ ಹಲ್ಲುಜ್ಜುವುದರಿಂದ ಒಸಡು ಸಿಪ್ಪೆ ಸುಲಿಯುವುದಿಲ್ಲವೇ? ಚಿಕ್ಕ ಮಕ್ಕಳ ಬಗ್ಗೆ ಕಾಳಜಿ ಬೇಕು. ಮಕ್ಕಳ ಜೊತೆ ಏನು ಮಾಡಬೇಕಾದ್ರೂ ಬಹಳ ಮೃದುವಾಗಿ ಮಾಡಲಾಗುತ್ತದೆ. ಆದ್ದರಿಂದ ಹಲ್ಲುಜ್ಜುವುದು ಸಹ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು. ಮಗುವಿನ ಹಲ್ಲುಗಳನ್ನು ಬ್ರಷ್ ಮಾಡುವಾಗಲೂ ಬಹಳ ನಿಧಾನದಿಂದ ಎಚ್ಚರಿಕೆಯಿಂದ ಮಾಡಬೇಕು. ನಿಮ್ಮ ಬೆರಳಿನಿಂದ ಮಗುವಿನ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಧ್ಯವಿಲ್ಲವೇ? ಹಲ್ಲುಗಳ ಮೇಲೆ ಅಂಟಿಕೊಂಡಿರುವ ಹಾಲು ಅಥವಾ ಆಹಾರದ ಪದರವನ್ನು ಬೆರಳಿನಿಂದ ತೊಳೆದರೆ ಸರಿಯಾಗಿ ಕ್ಲೀನ್ ಆಗಲ್ಲ. ಆದ್ದರಿಂದ ನಿಮ್ಮ ಬೆರಳಿಗೆ ಬಟ್ಟೆಯನ್ನು ಸುತ್ತುವ ಮೂಲಕ ನಿಮ್ಮ ಹಲ್ಲು ಮತ್ತು ನಾಲಿಗೆಯನ್ನು ಸ್ವಚ್ಛಗೊಳಿಸಬಹುದು. ಇದಲ್ಲದೆ ನೀವು ಬೆರಳಿಗೆ ಧರಿಸಬಹುದಾದ ಬ್ರಷ್ಗಳನ್ನು ಸಹ ಖರೀದಿಸಬಹುದು. ನಾವು ಮಗುವಿಗೆ ಟೂತ್ ಪೇಸ್ಟ್ ನೀಡಬಹುದೇ? ಹೌದು. ಬ್ರಷ್ಗೆ ಸ್ವಲ್ಪ ಮಟ್ಟಿಗೆ ಟೂತ್ ಪೇಸ್ಟ್ ಹಾಕುವ ಮೂಲಕ ಬ್ರಷ್ ಮಾಡಿ. ಈ ಮೂಲಕ ಮಕ್ಕಳ ಹಲ್ಲುಗಳನ್ನು ಸ್ವಚ್ಛಗೊಳಿಸಬಹುದು. ನೀವು ಮಾಡೋ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ಗಳು ಮುಂದೆ ಹೆಚ್ಚೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗಿರುತ್ತದೆ. ಧನ್ಯವಾದ.